ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗಿನ ಬಿಜೆಪಿ ಕಾರ್ಯಕರ್ತ ಸೋಮರ್ಪೇಟೆಯ ಗೋಣಿಮರೂರು ಮೂಲದ ವಿನಯ್ ಸೋಮಯ್ಯ ಎಂಬ ವ್ಯಕ್ತಿ ಬೆಂಗಳೂರಿನ ನಾಗವಾರದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೂ ಮೊದಲು ವಿನಯ್ ಡೆತ್ ನೋಟನ್ನು ಬರೆದಿಟ್ಟಿದ್ದು, ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಮುಖರೊಬ್ಬರ ಹೆಸರನ್ನು ಉಲ್ಲೇಖಿಸಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ವಿನಾಕಾರಣ ತನ್ನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಲಾಗಿದ್ದು, ಇದರಿಂದ ಮನನೊಂದಿದ್ದೇನೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿರುವ ಕೊಡಗು ಜಿಲ್ಲಾ ಬಿಜೆಪಿ ಆತ್ಮಹತ್ಯೆಗೆ ಕಾರಣಕರ್ತರಾದವರನ್ನು ತಕ್ಷಣ ಬಂಧಿಸಬೇಕೆಂದು ಒತ್ತಾಯಿಸಿದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣವನ್ನು ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿಯಲ್ಲಿ ದಿಢೀರ್ ರಸ್ತೆ ತಡೆ ಪ್ರತಿಭಟನೆ ನಡೆಸಿತು. ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ವಿನಯ್ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಮೊದಲು ನೀಡಿರುವ ಹೇಳಿಕೆಯಲ್ಲಿ ಉಲ್ಲೇಖಿಸಿರುವ ಕಾಂಗ್ರೆಸ್ ಪಕ್ಷದ ವಕ್ತಾರನನ್ನು ತಕ್ಷಣ ಬಂಧಿಸಬೇಕೆಂದು ಒತ್ತಾಯಿಸಿದರು. ಡ್ಯೂಟಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಮತ್ತು ಆ್ಯಕ್ಟಲ್ಲೂ ತಿದ್ದುಪಡಿ ಆಗಿದೆ. 7 ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇದೆ. ಮಸ್ಟ್ ಇಶ್ಯೂ ನೋಟಿಸ್ಗೆ ರೆಸ್ಪಾಂಡ್ ಮಾಡಿದ್ದೀರಾ. ಈ ಪ್ರಕರಣಗಳಲ್ಲಿ ಏನೂ ಮಾಡಲಿಲ್ಲ. ನೇರ ಅವ್ರ ಮನೆಗೆ ಪೊಲೀಸ್ ಕಳಿಸ್ತಾರೆ. ಏನು ಟೌನ್ ಪೊಲೀಸ್ನವನು ಯಾವ ಒಬ್ಬ ಏನು ದಿಲೀಪ್ ಅಂತ ಹೆಸರು ಫೋನ್ ಮಾಡಿ ಧಮಕಿ, ನಿಮ್ಮ ಮೇಲೆ ತಹಸೀಲ್ದಾರ್ ಆಫೀಸಲ್ಲಿ ಕೇಸ್ ಇದೆ, ಬಂದು ಸೈನ್ ಮಾಡಿ. ವಾಟ್ ಈಸ್ ದಿಸ್? ಇದೆಯಾ ಎಲ್ಲಾದ್ರೂ ಕಾನೂನು? ಆ ನೋಟಿಸ್ ಬೇಕಾದ್ರೆ ವಾಟ್ಸಪ್ಪಲ್ಲಿ ಕಳಿಸ್ತೇನೆ ಬೇಕಾದ್ರೆ. ರಾಜಕೀಯ ಮಾಡೋದು ಒಂದು ಭಾಗ ಸರ್. ರಾಜಕೀಯ ಮಾಡ್ಲಿ, ಅವ್ರು ಜನ ಯಾರು ಬರೋತಾರೆ, ವೋಟ್ ಕೊಟ್ಟಿದ್ದಾರೆ, ಅವ್ರು ಗೆದ್ಕೊಂಡಿರ್ಬೋದು. ಆದ್ರೆ ವಾಸ್ತವಾಂಶ ಅದಕ್ಕಾಗಿ ಅವ್ರು ನಮ್ಮ ಹತ್ತಿಕ್ಕಂತ ಪ್ರಯತ್ನ ಮಾಡಿದ್ರೆ ಅದು ಖಂಡಿತವಾಗಿ ಈ ಸಂದರ್ಭ ಮಾತನಾಡಿದ ವಿಧಾನಸಭೆಯ ಮಾಜಿ ಅಧ್ಯಕ್ಷ KG ಬೋಪಯ್ಯ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಡೆತ್ ನೋಟ್ ಕೊಟ್ಟು ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ. ಅದು ನಥಿಂಗ್ ಬಟ್ ಡೆತ್ ನೋಟ್. ಅಂದರೆ ಸಾವಿದಕ್ಕೆ ಮೊದಲು
ಕೊಟ್ಟಂಥ ಕೊನೆಯ ಹೇಳಿಕೆ. ಆ ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೊಡಗಿನ ಸಮಸ್ಯೆಗಳ ಬಗ್ಗೆ, ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರ ಅಂತ ಹೇಳುವಂಥ ಒಂದು ವಾಟ್ಸಪ್ ಗ್ರೂಪನ್ನು ನಾವು 3 ಜನ, ಅವ್ರ ಜೊತೆಗೆ ವಿಷ್ಣು ನಾಚಪ್ಪ, ರಾಜೇಂದ್ರ ಅಂತ ಹೇಳೋ 3 ಜನ ಅಡ್ಮಿನ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಏನು ಮೆಸೇಜ್ ಬರ್ತದೆ ಅದನ್ನು ಹಾಕುವಂಥದ್ದು ಅದು ಅಷ್ಟೇ. ಭಾಳ ಏನು ಹಾನಿಕರ ಇದು ಮಾಡುವಂಥದ್ದಿದ್ರೆ ಅದನ್ನು ಹಾಕೋದೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ. ಇಷ್ಟು ಇದ್ದಾಗೂ ಯಾರೋ ಒಂದು ನಾಲ್ಕಲ್ಲಿ ಒಂದು ಟಾಯ್ಲೆಟ್ ಗಬ್ಬೆ ಇರ್ತಾ ಇದೆ ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ, ಅದಕ್ಕೆ ಅವರ ಫೋಟೋ ಟ್ಯಾಗ್ ಮಾಡಿ ಒಂದು ಹಾಕಿದ ತಕ್ಷಣ ಏನಾಗ್ಬಿಡ್ತು, ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಿಕ್ಕೆ ಆ ಗ್ರಾಮ ಪಂಚಾಯತಿಗೆ ಕರೆದು ವಾರ್ನಿಂಗ್, ಅವ್ರದ್ದೇ ಅಧ್ಯಕ್ಷರು ಅವ್ರ ಪಕ್ಷದವರೇ ಅಲ್ಲಿ ಆಡಳಿತ ಮಾಡೋದು, ಯಾಕೆ ಮಾಡಲಿಲ್ಲ ಅದು ಬಿಟ್ಟು ಪೊಲೀಸ್ಗೆ ಹೇಳಿ ಇವರ ಒಬ್ಬ ಚಾಲನ ಮುಖಾಂತರ FIR ಮಾಡಿಸೋದು, FIR ಮಾಡಿಸಿ ಅಷ್ಟಕ್ಕೆ ಸುಮ್ಮನೆ ಆಗಿದ್ದಾರೋ ರಾತ್ರಿ ಪೊಲೀಸ್ ಕಳಿಸುವಂಥ ವ್ಯವಸ್ಥೆ. ಕಾನೂನು ಏನು ಹೇಳ್ತದೆ, ಯಾವುದೇ ಪ್ರಕರಣ ಆದರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಅಪರಾಧ ಆದರೆ ಅವರಿಗೆ ನೋಟಿಸ್ ಕೊಡಬೇಕು. ಹಳೆಯ 41D ಈಗ 35 BNSS ಹೊಸ ಭಾರತೀಯ ನೀತಿ ಸಂಹಿತೆ ಸುರಕ್ಷಾ ಅಂತ ಏನು ಆಗಿದೆ ಅದರಲ್ಲಿ ಕೊಡಬೇಕು. ಅದು ಏನೂ ಇಲ್ಲ, ಹಳಿಗೆ ತೋರಿದ್ದಾರೆ. ಇವರಿಗೆ ಸುಪ್ರೀಂ ಕೋರ್ಟ್ ಆದೇಶವೂ ಲೆಕ್ಕಕ್ಕಿಲ್ಲ. ಎಲ್ಲ ಕಾಂಗ್ರೆಸ್ ಸರ್ಕಾರ, ಅಲ್ಲಿಯ ಶಾಸಕರು ಏನು ಹೇಳಿದ್ದಾರೆ ಅದನ್ನು ಕಣ್ಣು ಮುಚ್ಚಿ ಈ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೆಯಾದ ವಿಚಾರಕ್ಕೂ ವಿನಯ್ಗೂ ಯಾವುದೇ ಸಂಬಂಧ ಇರುವುದಿಲ್ಲ, ಇದು ಅಮಾಯಕನ ಸಾವಾಗಿದೆ ಎಂದು ಆರೋಪಿಸಿದ್ದಾರೆ. ಇವತ್ತು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೊಡಗಿನ ಒಬ್ಬ ಅಮಾಯಕ ಯುವಕನ ಸಾವಾಗಿದೆ. ಯಾಕೆಂತ ಹೇಳಿದ್ರೆ ಈ ಸಾವಿಗೆ ಕಾರಣಗಳು ತಮಗೆ ತಿಳಿದಿರ್ಬೋದು. ಈ ಹಿಂದೆ ಕೊಡಗಿನಲ್ಲಿ ಯಾರು ಶಾಸಕರುಗಳಿದ್ದಾರೆ ಇವರ ಕಾರ್ಯವೈಖರಿ ಸರಿ ಇಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ನಾಪೋಕ್ಲಿನಲ್ಲಿ ಇರುವಂಥ ಒಂದು ಶೌಚಾಲಯದ ಪರಿಸ್ಥಿತಿ ತುಂಬ ಕೆಟ್ಟದ ಆಗಿರೋದನ್ನು ಯಾರೋ ಒಬ್ಬರು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿದರು. ಇದು ವಾಸ್ತವಾಂಶ. ಯಾಕೆಂದರೆ ಪರಿಸ್ಥಿತಿ ಆಗಿತ್ತು, ಯಾರು ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ, ತುಂಬ ಕೆಟ್ಟದಾಗಿರೋದನ್ನು ವಾಟ್ಸಪ್ನಲ್ಲಿ ಯಾರೋ ಹಾಕಿದ್ರು. ಆ ವಾಟ್ಸಪ್ ಗ್ರೂಪ್ನ ಅಡ್ಮಿನ್ ಇವರು ಒಬ್ಬರು ಪಾಪ ಇವತ್ತು ಸಾವಿಯಾಗಿದ್ದಾರೆ ಅಂತ ವಿನಯ್ ಅವರು. ಅವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ಸಂಬಂಧ ಇಲ್ಲದ ವ್ಯಕ್ತಿಯ ವಿರುದ್ಧ ಇಲ್ಲಿಯ ಯಾವುದೋ ಒಬ್ಬ ಕಾಂಗ್ರೆಸ್ ಏಜೆಂಟ್ ಈತನ ತೆನ್ನೀರ ಮೈನಾ ಅಂತ ಹೇಳುವಂಥವ್ರು ಒಂದು FIR ಮೊಕದ್ದಮೆ ಕೊಡೋ ಮುಖಾಂತರ ಆತನ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿ FIR ಮಾಡಿದ್ದಾರೆ. ಇವನು ಸಾಕಷ್ಟು ಇದರಿಂದ ಮನನೊಂದು ಇದು ತುಂಬ ಜನರು, ಯಾಕೆಂದರೆ ಇದಕ್ಕೆ ಸಂಬಂಧ ಆ ವ್ಯಕ್ತಿಗೂ ಈ ಕೇಸಿಗೂ ಈ ವಾಟ್ಸಪ್ಪಲ್ಲಿ ಬಂದಂಥ ಮೆಸೇಜ್ಗೂ ಸಂಬಂಧನೇ ಇಲ್ಲ. ಆದರೂ ಸಹ ನಾವು ಅವತ್ತು ಪೊಲೀಸ್ ಇಲಾಖೆಗೆ ನಮ್ಮ ಪಕ್ಷದ ವತಿಯಿಂದನೂ ವಿಚಾರವನ್ನು ಹೇಳಿದ್ದೇವೆ. ಸ್ಥಳೀಯ ಪೊಲೀಸ್ ಇಲಾಖೆಗೂ ವಾಸ್ತವಾಂಶ ಗೊತ್ತಿದೆ, ಅವ್ರದ್ದು ಯಾವುದೇ ಇದರಲ್ಲಿ ಕೈವಾಡ ಇಲ್ಲ, ಅವ್ರದ್ದು ಏನು ಇದಿಲ್ಲ ಅಂತೇಳಿ. ಆದರೂ ಸಹ ಪೊಲೀಸ್ ಇಲಾಖೆ ಅವ್ರ ಮೇಲೆ FIR ಮಾಡೋ ಮುಖಾಂತರ ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನಗಳು ಯಾವ್ಯಾವ ಸೆಕ್ಷನ್ ಹಾಕಿ ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನು ಹಾಕಿ ಬಂಧಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆಲ್ಲ ಕುಮ್ಮಕ್ಕು ಯಾರು? ಇಲ್ಲಿಯ ಇಬ್ಬರು ಶಾಸಕರುಗಳು. ಈ ಇಬ್ಬರು ಶಾಸಕರುಗಳು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಇದಕ್ಕೆಲ್ಲರಿಗೂ ಹೆದರಿ ಅವರಿಗೆ ಇವತ್ತು ಏನು ಮತ್ತೆ ಅವರು ಇದರಿಂದ ಬೇಲ್ ತಗೊಂಡು ಹೊರಗೆ ಬಂದರೂ ಸಹ, ಇಲ್ಲಿ ಹೈಕೋರ್ಟಿಂದ ಸ್ಟೇ ಇದ್ರು ಸಹ ಮತ್ತೆ ಮೊನ್ನೆ ಆಗಿ ಪೊಲೀಸ್ ಇಲಾಖೆಯವರು ಇವರಿಗೆ ಮತ್ತೆ ಫೋನ್ ಮಾಡಿ ಎದುರಿಸ್ತಾರೆ. ಈತ ತೀವ್ರವಾಗಿ ಮನನೊಂದು ಇವತ್ತು ಅಲ್ಲಿ ಆತ್ಮಹತ್ಯೆ ಬೆಂಗಳೂರಲ್ಲಿ ಮಾಡ್ಕೊಳ್ತಿದ್ದಾರೆ, ಅಲ್ಲಿ ಕೆಲಸ ಮಾಡೋದು. ಆದರೆ ಇವತ್ತು ಇದನ್ನು ನಾವು ಹೇಳ್ತಾ ಇದ್ದೇವೆ, ಇದು ನಿಜವಾಗಿಯೂ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಯಾಕೆಂದ್ರೆ ನೇರವಾಗಿ ಸ್ಪಷ್ಟವಾಗಿ ಮೆಸೇಜ್ಗಳು ಎಲ್ಲ ಕಡೆಗೆ ಬಂದಿದೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, SCC ಮೋರ್ಚಾದ ಜಿಲ್ಲಾಧ್ಯಕ್ಷ PM ರವಿ, ಮಹಿಳಾ ಬಿಜೆಪಿ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಅಮಾಯಕ ಬಿಜೆಪಿ ಕಾರ್ಯಕರ್ತರನ್ನು ಕೊಲೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಮಾಯಕ ಮೇಲೆ FIR ಹಾಕ್ತಿರುವ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಕಾರ್ಯಕರ್ತರನ್ನು ಕೊಂದ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ವಿನಯ್ ಸೋಮಯ್ಯ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಆತ್ಮಹತ್ಯೆಯ ನೋಟಲ್ಲಿ ಅವರ ವಿರುದ್ಧ ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಸೋಷಿಯಲ್ ಮೀಡಿಯಾನಲ್ಲಿ ತೆನ್ನೀರ ಮೈನಾ ಎಂಬುವರು ಅವರು ಪೋಸ್ಟನ್ನು ಹಾಕಿ ಭಾಳಷ್ಟು ಗ್ರೂಪಲ್ಲಿ ಹರಿದಾಡಕ್ಕೆ ಬಿಟ್ಟಿದ್ದಾರೆ ಎಂಬುದ್ರ ಬಗ್ಗೆ ಸೂಸೈಡ್ ನೋಟಲ್ಲಿ ಅದರಲ್ಲಿ ಕೊಟ್ಟಿರ್ತಾರೆ. ಈ ಕೇಸಲ್ಲಿ ಸುಮಾರು ಎಲ್ಲರಿಗೂ ಗೊತ್ತಿರುವಂಗೆ ಸುಮಾರು 2 ತಿಂಗಳ ಹಿಂದೆ ನಮ್ಮ ಕಟ್ಟೆಮಾಡು ದೇವಸ್ಥಾನ ವಿಚಾರದಲ್ಲಿ 2 ಸಮುದಾಯ ಮಧ್ಯದಲ್ಲಿ ಒಂದು ಅಸಮಾಧಾನ ಇತ್ತು. ಆ ಸಂದರ್ಭದಲ್ಲಿ ಯಾವುದೇ ಸಮುದಾಯ ಅವ್ರ ಉಡುಪುಗಳ ಬಗ್ಗೆ ಯಾವುದೇ ಒಂದು ಕಮೆಂಟ್ಸ್ ಹಾಕೋದು ಇದೆಲ್ಲ ಮಾಡಿ
ಕಾನೂನು ಸುವ್ಯವಸ್ಥೆಯನ್ನು ನಮ್ಮ ಕಂಟ್ರೋಲ್ನಿಂದ ತಪ್ಪಿ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ವಿರುದ್ಧವಾಗಿ ನಾವು ಭಾಳಷ್ಟು ಕೇಸ್ ಮಾಡಿದ್ದೀವಿ. ಅದರಲ್ಲಿ ಒಂದು ಗ್ರೂಪಲ್ಲಿ ರಾಜೇಂದ್ರ ಪಪ್ಪು ಎಂಬವರು ಒಂದು ಕೊಡವ ಉಡುಪಲ್ಲಿ ಇರೋ ಒಬ್ಬರನ್ನು ಶಾಸಕರನ್ನು ಕೊಡವ ಉಡುಪಲ್ಲಿ ಇರೋದನ್ನು ಬಾತ್ರೂಮಲ್ಲಿ ಒಂದು ಫೋಟೋವನ್ನು ಹಾಕಿಬಿಟ್ಟು ಅದು ಬಗ್ಗೆ ಒಂದು ಕಮೆಂಟ್ ಪಾಸ್ ಮಾಡಿರ್ತಾರೆ. ಆವಾಗ MLA ಬಗ್ಗೆ ಮಾತಾಡಲಿ ಮತ್ತು ಕೊಡವ ಉಡುಪಿನಲ್ಲಿ ಬೇಕಂದ್ರೆ ಆ ಉಡುಪನ್ನು ಪರ್ಟಿಕ್ಯುಲರ್ ಆಗಿ ತೊಗೊಂಡು ಬಾತ್ರೂಮಲ್ಲಿ ಹಾಕಿ ನಮಗೆ ಇನ್ಸಲ್ಟ್ ಮಾಡಿದ್ದಾರೆ ಅಂದರೆ ಎಂಬ ಒಂದು ಹೇಳುವ ಇರೋದಕ್ಕೆ ನಾವು ಒಂದು FIR ಆವಾಗ ದಾಖಲು ಮಾಡಿದ್ವಿ. ಆ ಕೇಸಲ್ಲಿ ಇಮಿಡಿಯೇಟ್ಲಿ ವಿಚಾರಣೆಗೆ ಪ್ರಯತ್ನ ಮಾಡಿದ್ವಿ. ಆದರೆ ಅವರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿರೋದ್ರಿಂದ ಆ ಸ್ಟೇಷನ್ಗೆ ಇದು ಬರ ಅವರು ಬಂದಿರೋದಿಲ್ಲ ಮತ್ತು ಹೈಕೋರ್ಟಲ್ಲಿ ಕೂಡ ಹೋಗಿ ಅವರು ಕೇಸಲ್ಲಿ ಅಪೀಲ್ ಮಾಡಿದ್ದಾರೆ. ಈ ಕೇಸಲ್ಲಿ ಈ FIR ಮಾಡಿ ನಂತರ ಈ ತಣ್ಣೀರ ಮೈನಾ ಎಂಬುವರು, ಅದರಲ್ಲಿ ಇರುವ ರಾಜೇಂದ್ರ ಪಪ್ಪು ಎಂಬುವರು ಗ್ರೂಪ್ ಅಡ್ಮಿನ್ಸ್ ಬಗ್ಗೆ ಇವರೆಲ್ಲ ಅಕ್ಯೂಸ್ಡ್ ಮತ್ತು ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿ ಇವರಿಗೆ ಭಾಳಷ್ಟು ಕಿರುಕುಳ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಇದು ಮಾತ್ರ ಅಲ್ಲ, ಇದೇ ರೀತಿಯಲ್ಲಿ ಎಲ್ಲ ಪಕ್ಷದವರು, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಪಬ್ಲಿಕ್ ಲೈಫಲ್ಲಿ ಇರೋರ ವಿರುದ್ಧ ಇಲ್ಲ ಸಾರ್ವಜನಿಕರ ವಿರುದ್ಧ ಇಂಥ ಅವಾಚ್ಯ ಶಬ್ದಗಳು ನಾವು ಮಾಡುವಾಗ ನಮಗೆ ಡಿಫಮೇಷನ್ ಕೇಸ್ ಮಾಡೋದಕ್ಕೆ ಬರ್ತದೆ. ಈ ಸಂದರ್ಭವನ್ನು ಮೋಸ್ಟ್ಲಿ ಜನ ಡಿಫಮೇಷನ್ ಕೇಸ್ ಮಾಡೋದಕ್ಕೆ ಟೈಮ್ ಮತ್ತು ಇದೆಲ್ಲ ಜಾಸ್ತಿ ತಗೊಳ್ಳುತ್ತದೆ. ಸೊ ಅದಕ್ಕಾಗಿ ಜನರು ಕೂಡ ಡಿಫಮೇಷನ್ ಕೇಸಕ್ಕೆ ಹೋಗೋದಿಲ್ಲ. ಇದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಂಡು ಯಾರ ಬಗ್ಗೆ ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡ್ತಾ ಇದ್ದಾರೆ. ಇದು ಎಲ್ಲ ಪಾರ್ಟಿಗಳಕ್ಕೆ ಇದೆ. ಎಲ್ಲ ಪಕ್ಷದವರು ಕೂಡ ನಮ್ಮ ಆಫೀಸಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಉದಾಹರಣೆ ಇರ್ತದೆ. ಎಲ್ಲ ಪಕ್ಷದವರು ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ 3 ಪಕ್ಷದವರು ಕೂಡ ನನಗೆ ಕಾಲ್ ಮಾಡಿ ನನ್ನ ಬಗ್ಗೆ ಇಂತಾಗ ಮಾತಾಡ್ತಾ ಇದ್ದಾರೆ ಅಂದರೆ ಇರುವಾಗ ನಮಗೆ ಕಾನೂನು ರೀತಿಯಲ್ಲಿ ನಾವು ಏನು ಕೈಗೊಳ್ಳುವುದಕ್ಕೆ ಅವಕಾಶ ಇರಲ್ಲ. ಡಿಫಮೇಷನ್ ಕೇಸ್ ಒಂದೇ ಅವಕಾಶ ಇರ್ತದೆ. ಇದು ನಮ್ಮ ದೇಶದಲ್ಲಿ ಸಾರ್ವಜನಿಕರ ಇರಲಿ ಮತ್ತು ಪೊಲಿಟಿಷಿಯನ್ ಇರಲಿ ಎಲ್ಲರಿಗೂ ಕೂಡ ಈ ಡಿಫಮೇಷನ್ ಕೇಸ್ ಮತ್ತು ಡಿಫೇಮ್ ಮಾಡುವುದು ತುಂಬ ಜಾಸ್ತಿ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾನಲ್ಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಒಂದು ಜೀವನ ಹೋಗಿಬಿಟ್ಟಿದೆ. ಒಂದು ಡಿಫೇಮ್ ಮಾಡಿರೋದ್ರಿಂದ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಹಿಸಿಕೊಳ್ಳೋದಕ್ಕಾಗಲ್ಲ. ಕೆಲವೊಬ್ಬರು ಸೀರಿಯಸ್ ಆಗಿ ತಗೊಳ್ತಾರೆ. ಆ ರೀತಿಯಲ್ಲಿ ಇವತ್ತು ಒಂದು ಜೀವನ ಹೋಗಿಬಿಟ್ಟಿದೆ. ನಾವು ಎಲ್ಲರೂ ಕೂಡ ಇದು ಯೋಚನೆ ಮಾಡಬೇಕು. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಡಿಫೇಮ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಪ್ರತಿಯೊಬ್ಬರು ನಾವು ಯೋಚನೆ ಮಾಡಬೇಕು. ಇದಕ್ಕೆ ಕಾನೂನು ಕೂಡ ಬೇಕಾಗುತ್ತಂದ್ರೆ ನನಗೆ ಅನ್ನಿಸ್ತದೆ. ಈ ಕಾನೂನು ಇಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ಇದು ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಕೂಡ ಇಂತಾಗ ತೊಂದರೆ ಆಗ್ತಾ ಇದೆ. ಈಗ ಇತ್ತೀಚೆಗೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಇದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡುವುದು, ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡುವುದು ಜಾಸ್ತಿ ಇದೆ. ಇವರ ಡಿಮಾಂಡ್ ಅರೆಸ್ಟ್ ಮಾಡಬೇಕಂದ್ರೆ ತಣ್ಣೀರ ಮೈನಾ ಮೇಲ್ಗಡೆ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕಂದ್ರೆ ಡಿಮಾಂಡ್ ಇತ್ತು. ಇದು ಬೆಂಗಳೂರಲ್ಲಿ ಘಟನೆ ಆಗಿರೋದ್ರಿಂದ ಬೆಂಗಳೂರು ಪೊಲೀಸ್ ಅವರಿಗೆ ನಾವು ಕೂಡ ಸಹಕಾರ ಖಂಡಿತವಾಗಿ ಕೊಡ್ತೀವಿ. ಮತ್ತು MLAಗಳ ವಿರುದ್ಧ ಬರೆದಿದ್ದಾರೆ ಎಂಬುದು ಬಗ್ಗೆ ಹೇಳಿದ್ದಾರೆ. ಅದು ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ. ಕೊಡಗಿನ ಯುವಕ ಹಾಗೂ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಕೊಡಗಿನ ಶಾಸಕರಾದ AS ಪೊನ್ನಣ್ಣ, ಮಂತರಗೌಡ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ ತೆನ್ನೀರ ಮೈನಾ ಹೇಳಿಕೆ ನೀಡಿದ್ದಾರೆ. ಘಟನೆ ಕುರಿತು ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರೂ ಆಗಿರುವ AS ಪೊನ್ನಣ್ಣ, ಕಳೆದ ಫೆಬ್ರವರಿ ತಿಂಗಳಲ್ಲಿ ವಾಟ್ಸಪ್ ಗ್ರೂಪ್ ಒಂದರಲ್ಲಿ ಅವಹೇಳನಕಾರಿ ಸಂದೇಶ ಪೋಸ್ಟ್ ಮಾಡಿದ ಕುರಿತು ಪಕ್ಷದ ಕಾರ್ಯಕರ್ತ ತೆನ್ನೀರ ಮೈನಾ ಮಡಿಕೇರಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದು, ವಿನಯ್ ಸೇರಿದಂತೆ ಮತ್ತಿಬ್ಬರ ಮೇಲೂ FIR ದಾಖಲಾಗಿದೆ. ಆದರೆ ಇವರು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ. ಇನ್ನು ಮೃತ ವಿನಯ್ ಅಥವಾ ಮತ್ತಿಬ್ಬರು ವ್ಯಕ್ತಿಗಳ ಪರಿಚಯವಿಲ್ಲ. ಬಿಜೆಪಿಯವರು ಕಷ್ಟದ ಸಮಯದಲ್ಲಿ ಮೃತರ ಸಂಬಂಧಿಕರ ಜೊತೆಗೆ ಸ್ಪಂದಿಸುವ ಕೆಲಸ ಮಾಡದೆ ಕೀಳುಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಇನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಈ ಘಟನೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ದೂರುದಾರ ತೆನ್ನೀರ ಮೈನಾ ಕೊಡಗು ಚಾನೆಲ್ನೊಂದಿಗೆ ಮಾತನಾಡಿ, ಫೆಬ್ರವರಿ 2ರಂದು ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರ ಎಂಬ ವಾಟ್ಸಪ್ ಗುಂಪಿನಲ್ಲಿ ಬಂದ ಅವಹೇಳನಕಾರಿ ಸಂದೇಶದ ಕುರಿತು ಸಂದೇಶ ರಚನೆ ಮಾಡಿದ್ದ ವ್ಯಕ್ತಿ ಹಾಗೂ ವಾಟ್ಸಪ್ ಗ್ರೂಪ್ ಅಡ್ಮಿನ್ಗಳ ಮೇಲೆ ಮಡಿಕೇರಿಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದು, ಬಳಿಕ ತನಗೂ ಹಾಗೂ ಆ ಮೂವರಿಗೂ ಯಾವುದೇ ರೀತಿಯ ಸಂಪರ್ಕ ಇರಲಿಲ್ಲ ಅಂತ ಹೇಳಿದ್ದಾರೆ. ನಾನು ಸಾಮಾಜಿಕ ಜಾಲತಾಣದಲ್ಲಿ ವಿನಯ್ ಸೋಮಯ್ಯ ಅಂತಕ್ಕಂಥ ಅವರು ಸುಸೈಡ್ ಮಾಡ್ಕೊಂಡಿದ್ದನ್ನು ತಿಳಿದೆ. ಆಮೇಲೆ ಅದರ ಒಂದು ಹೇಳಿಕೆಯನ್ನು ಕೂಡ ವಾಟ್ಸಪ್ಪಲ್ಲಿ ಹಾಕಿದರು. ಆ ವಾಟ್ಸಪ್ನಲ್ಲಿ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ.
ಫೆಬ್ರವರಿ 2, 2025ರಂದು ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತಕ್ಕಂಥ ಒಂದು ಸಾರ್ವಜನಿಕ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಪೋಸ್ಟ್ ಹರಿದಾಡುತ್ತೆ. ಒಂದು ಸುಳ್ಳು ಸಂದೇಶವನ್ನು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಂತ ಎಸ್ ಪೊನ್ನಣ್ಣವ್ರನ್ನ ಅವಹೇಳನಕಾರಿಯಾಗಿ ಚಿತ್ರ ಮಾಡಿ ಅವರು ಟ್ರೆಡಿಷನಲ್ ಡ್ರೆಸ್ ಅಂದರೆ ಸಾಂಪ್ರದಾಯಿಕ ಉಡುಗೆನಲ್ಲಿರ್ತಕ್ಕಂಥ ಫೋಟೋ ಹಾಕಿ ಅದರ ಕೆಳಗಡೆ ಒಂದು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಟಾಯ್ಲೆಟನ್ನು ಕೂರಿಸಿ ಒಂದು ಅವಹೇಳನಕಾರಿ ವಾಕ್ಯ ಸಂದೇಶವನ್ನು ರಚಿಸಿ ಹಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಆ ವಾಕ್ಯ ಸಂದೇಶವನ್ನು ರವಾನೆ ಮಾಡಿದಂಥ ರಚಿಸಿದಂಥ ರಾಜೇಂದ್ರ ಪಾಪು ಅಂತಕ್ಕಂಥ ವ್ಯಕ್ತಿ ಮೇಲೆ ಮತ್ತು ಆ ಗ್ರೂಪಿನ ಅಡ್ಮಿನ್ಗಳಾದಂಥ ವಿಷ್ಣು ನಾಚಪ್ಪ ಮತ್ತು ವಿನಯ್ ಸೋಮಯ್ಯ ಮೂವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ಮಡಿಕೇರಿಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದೆ. ಅದೇ ರೀತಿಯಲ್ಲಿ ಕೊಡಗಿನ ಹಲವು ಭಾಗಗಳಲ್ಲಿ ಕೂಡ ದೂರು ಸಲ್ಲಿಕೆಯಾಗಿತ್ತು. ನನ್ನ ದೂರನ್ನು ಆಧರಿಸಿ ಒಂದು FIR ಕೂಡ ಆಗಿತ್ತು. 4ನೇ ತಾರೀಕಿಗೆ FIR ಆಗುತ್ತೆ. ಅದಾದ 10 ದಿವಸದಲ್ಲೇ ಆ FIRಗೆ ಹೈಕೋರ್ಟಿಂದ ಸ್ಟೇ ತರಲಾಯಿತು. ಅಲ್ಲಿಗೆ ಸ್ಟೇ ತಂದಮೇಲೆ ಯಾವ ಪ್ರಕರಣ ಇದೆ ಆ ಪ್ರಕರಣವನ್ನು ಅಲ್ಲಿಗೆ ಅದು ಏನು ಅಂತಿಮ ಅನ್ನೋದಕ್ಕಿಂತ ಅದೊಂದು ತಟಸ್ಥ ಅಂತ ಹೇಳ್ಬೋದು. ಅದು ತಟಸ್ಥವಾಗಿತ್ತು. ಅದು ಬಿಟ್ಟರೆ ನಾನು ಯಾರ ಮೇಲೆ ದೂರು ಕೊಟ್ಟಿದ್ದೀನಿ ಆ ವ್ಯಕ್ತಿಗಳನ್ನು ನನಗೆ ಮುಖತಃ ಕೂಡ ಪರಿಚಯ ಇಲ್ಲ, ನೇರವಾಗಿ ಮಾತಾಡಿ ಕೂಡ ಇಲ್ಲ, ದೂರವಾಣಿ ಮೂಲಕ ಕೂಡ ಅವ್ರ ಜೊತೆ ನಾನು ಇಲ್ಲಿವರೆಗೆ ಮಾತಾಡಿಲ್ಲ. ಹಾಗಾಗಿ ನನ್ನ ಹೆಸರನ್ನು ಯಾಕೆ ಉಲ್ಲೇಖ ಮಾಡಿದ್ರೆ ಅಂತ ಗೊತ್ತಿಲ್ಲ. ನಾನು ಬೆದರಿಕೆ ಹಾಕಿದ್ದೀನಿ ಅಂತ ಹೇಳ್ಕೊಂಡು ಅನೇಕ ವಿಚಾರ ನನಗೆ ಇದಕ್ಕೂ ಆತನ ಆತ್ಮಹತ್ಯೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕಾನೂನಿನ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಏನು ಸಮಾನತೆ ಆಧಾರದಲ್ಲಿ ಏನು ನಾನು ನ್ಯಾಯ ಪಡಿಬೇಕು ಆ ನ್ಯಾಯನ ಕೇಳಲಿಕ್ಕೆ ದೂರು ಸಲ್ಲಿಸಿದ್ದೇನೆ. ದೂರ FIR ಆಗಿದೆ. ಅದು ಹೊರತುಪಡಿಸಿದರೆ ಬೇರೇನೋ ಆತನ ಆತ್ಮಹತ್ಯೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆತನ ಮೇಲೆ FIR ಆಗಲಿಕ್ಕೆ ದೂರುದಾರರು ನಾನು ದೂರು ಸಲ್ಲಿಸಿದೆ. ನನ್ನ ದೂರನ್ನು ಉಲ್ಲೇಖ ಮಾಡಿ ಆ ದೂರಿನಿಂದ ನಾನು ಮನದೊಂದಿದ್ದೀನಿ ಅಂತ ನನ್ನ ಮೇಲೆ ಹಾಕಿದ್ದಾರೆ. ಹೊರತು ಆತನ ನನಗೆ ವೈಯಕ್ತಿಕವಾಗಿ ಪರಿಚಯ ಕೂಡ ಇಲ್ಲ, ಆತನ ಜೊತೆ ಮಾತಾಡಲೂ ಇಲ್ಲ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ ₹500 ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. (0153611). Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ
ಪ್ರತಿ ಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ. ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ. ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಳ ಎಂಬಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಪರ ವಿರೋಧ ಹೋರಾಟ ಪ್ರತಿಭಟನೆಗಳು ನಡೀತಾ ಇದ್ದು, ಪರಸ್ಪರ ಧಿಕ್ಕಾರ ಘೋಷಣೆಗಳೊಂದಿಗೆ ಪರಿಸ್ಥಿತಿ ಕೈಮೀರುವ ಹಂತ ತಲುಪಿದ್ದು, ಪೊಲೀಸರು ಹಾಗೂ ಅಧಿಕಾರಿಗಳು ತಾತ್ಕಾಲಿಕವಾಗಿ ತಿಳಿಗೊಳಿಸಿದ್ದಾರೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೊಟ್ಟೆಪಾಳಿ ಎಂಬಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ಕಸ ವಿಲೇವಾರಿ ಕೇಂದ್ರ ನಿರ್ಮಿಸಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಕಳೆದ 10 ದಿನಗಳಿಂದ ಬಹುಜನ ಸಮಾಜ ಪಾರ್ಟಿ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದ್ದು, ಇದೀಗ ಕಾಂಗ್ರೆಸ್ ನೇತೃತ್ವದಲ್ಲಿ ಸ್ಥಳೀಯರನ್ನು ಒಗ್ಗೂಡಿಸಿ ಉದ್ದೇಶಿತ ಜಾಗದಲ್ಲೇ ಘಟಕ ನಿರ್ಮಾಣ ಮಾಡಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಮಾಲ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ 2 ಪ್ರತಿಭಟನೆಗಳು ಉದ್ರಿಕ್ತವಾಗಿ ಆಕ್ರೋಶ ವ್ಯಕ್ತಪಡಿಸಿ ಪರಸ್ಪರ ಧಿಕ್ಕಾರ ಘೋಷಣೆಗಳನ್ನು ಕೂಗಲಾಯಿತು. ಕಾಂಗ್ರೆಸ್ ನೇತೃತ್ವದಲ್ಲಿ ತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಪರವಹಿಸಿ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಬಿಎಸ್ಪಿ ನೇತೃತ್ವದ ಪ್ರತಿಭಟನೆಗೆ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಕಾವೇರಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗ ಕಂಡುಕೊಳ್ಳಲಾಗದ ಜನಪ್ರತಿನಿಧಿಗಳು ಅಸಹಾಯಕತೆಯಿಂದ ತೋರಿದ್ರು. ಇದೀಗ ಸೂಕ್ತ ಜಾಗ ಕಂಡುಕೊಂಡು ಶಾಶ್ವತ ಪರಿಹಾರಕ್ಕೆ ಮುಂದಾಗಿರುವ ಶಾಸಕ ಎಸ್ ಪೊನ್ನಣ್ಣ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವುದು ನಾಚಿಕೆಗೇಡಿನ ವಿಷಯ. ಮಾಜಿ ಶಾಸಕರು, ಸಂಸದರು ಘಟಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿ ಬಿಎಸ್ಪಿ ನೇತೃತ್ವದ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಅವರ ಅವಧಿಯಲ್ಲಿ ಮಾಡಬೇಕಿದ್ದ ಕೆಲಸಗಳನ್ನು ಮಾಡದೆ ನಿರ್ಲಕ್ಷ್ಯ ಮಾಡಿರುವ ಪರಿಣಾಮವೇ ಹೆಚ್ಚು ಸಮಸ್ಯೆಯಾಗಿ ಕಾಡ್ತಾ ಇದೆ. ನೂತನವಾಗಿ ಜನರಿಂದ ಆಯ್ಕೆಗೊಂಡ ಶಾಸಕ ಪೊನ್ನಣ್ಣ ಅವರು ರಾಜಕೀಯ ರಹಿತವಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ಸಿದ್ದಾಪುರ ಮತ್ತು ಮಾಲ್ದಾರೆ ಪಂಚಾಯಿತಿಗೆ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಸಲು ಮುಂದಾಗಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇರುವುದು ಸರಿಯಲ್ಲವೆಂದರು. ವಲಯ ಕಾಂಗ್ರೆಸ್ ಅಧ್ಯಕ್ಷ ಸಜಿ ಥೋಮಸ್ ಮಾತನಾಡಿ, ಸಿದ್ದಾಪುರ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಶ್ವತವಾದ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗ ಇಲ್ಲದೆ
ಹಲವು ವರ್ಷಗಳಿಂದಲೂ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಸ್ಥಳೀಯ ಸಂಸ್ಥೆಯೊಂದು ಸಿದ್ದಾಪುರ ಮಾಲ್ದಾರೆ ಪಂಚಾಯಿತಿಗೆ ಜಾಗ ಖರೀದಿ ಮಾಡಿ ಉದಾರವಾಗಿ ನೀಡಿದ್ದು, ಆ ಜಾಗದಲ್ಲಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಘಟಕ ಪ್ರಾರಂಭವಾಗ್ತಾ ಇದ್ದು, ಇದರಿಂದ ಸಾರ್ವಜನಿಕರಿಗೆ ಪ್ರಯೋಜನವಾಗಲಿದೆ. ಬಿಜೆಪಿ ಹಾಗೂ ಬಿಎಸ್ಪಿ ಜನರನ್ನ ದಾರಿ ತಪ್ಪಿಸುವ ಮೂಲಕ ಘಟಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವುದು ಸರಿಯಲ್ಲ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಶಾಶ್ವತವಾದ ಘಟಕ ನಿರ್ಮಾಣವಾಗಲೇಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಭೇಟಿ ನೀಡಿ ಎರಡೂ ಪ್ರತಿಭಟನಾಕಾರರ ಮನವಿಗಳನ್ನು ಆಲಿಸಿ ನಂತರ ಮಾತನಾಡಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆ ಹಿನ್ನೆಲೆ ಕಾಂಗ್ರೆಸ್ ಪ್ರತಿಭಟನೆಯಿಂದ ಹಿಂತೆಗೆದುಕೊಂಡರೆ ಬಿಎಸ್ಪಿ ಪ್ರತಿಭಟನಾಕಾರರು ಘಟಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮುಂದುವರೆಸಿದರು. ಕಾಂಗ್ರೆಸ್ ನೇತೃತ್ವದ ಪ್ರತಿಭಟನೆಯಲ್ಲಿ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾದ ಗಣೇಶ್ ಕಾವೇರಿ, ತಾಲೂಕ್ ಪಂಚಾಯತ್ನ ಸದಸ್ಯರಾದ ಜಾನ್ಸನ್ ಚಿನ್ನಮ್ಮ, ಗಣೇಶ್ ಎಂ ವಿಜಯ್, ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಎಂ ಕಾಳಪ್ಪ, ಪ್ರತೀಶಾ, ಸಜಿ ಥಾಮಸ್, ಮಾಲ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲತಿ, ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಗೋಪಾಲ್, ಉಪಾಧ್ಯಕ್ಷ ಪಳನಿ ಸ್ವಾಮಿ, ಮಾಜಿ ಅಧ್ಯಕ್ಷ ವಿಕೆ ಬಶೀರ್ ಸೇರಿದಂತೆ ಮಾಲ್ದಾರೆ ಮತ್ತು ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು, ಪಕ್ಷದ ಮುಖಂಡರು, ಸ್ಥಳೀಯರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ತಾಲೂಕಿನ ತಹಶೀಲ್ದಾರ್ ಬಿ ಅನಂತಶಂಕರ ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಅಪ್ಪಣ್ಣ, ಡಿವೈಎಸ್ಪಿ ಸೂರಜ್, ಸರ್ಕಲ್ ಇನ್ಸ್ಪೆಕ್ಟರ್ ರಾಜು, ಸಿದ್ದಾಪುರ ಠಾಣಾಧಿಕಾರಿ ರಾಘವೇಂದ್ರ, ಅಪರಾಧ ಪತ್ತೆ ದಳದ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಸೇರಿದಂತೆ ಪೊಲೀಸ್ ತುಕಡಿಯನ್ನ ನಿಯೋಜಿಸಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಮಾಲ್ದಾರ ಸ್ವಚ್ಛ ಗ್ರಾಮಕ್ಕಾಗಿ ಬೇಕೇ ಬೇಕು. ಗ್ರಾಮಕ್ಕಾಗಿ ವೈಜ್ಞಾನಿಕ ಪಂಚಾಯತಿ ಮೆಂಬರ್ಗಳಿಗೆ ಬೈಯೋದು ಯಾಕೆ ಬೈಬೇಕು? ಅವ್ರ ಕಷ್ಟ ಬಂದು ಗೆದ್ದು ನಿಂತಿದ್ದಾರೆ. ಪಂಚಾಯತಿ ಮೆಂಬರ್ಗಳಿಗೆ ಅಧಿಕಾರಿಗಳಿಗೆ ಧಿಕ್ಕಾರ ಕರೆಯುದು. ಪಾಪ ಪಂಚಾಯತಿ ಪೀಡಿಯ ಏನ್ ಮಾಡ್ತಾರೆ, ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ, ಪಕ್ಷಕ್ಕೆ ಧಿಕ್ಕಾರ ಕರೆಯುದು. ಬಾಡಿಗೆ ಹೋರಾಟ ನಿಲ್ಲಿಸಿ, ಬಾಡಿಗೆ ಹೋರಾಟ ನಿಲ್ಲಿಸಿ, ಬಾಡಿಗೆ ಹೋರಾಟ ನಿಲ್ಲಿಸಿ, ಬಾಡಿಗೆ ಹೋರಾಟ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ. ವಿಲೇವಾರಿ ಮಾಡ್ತೀವಿ ಸರ್, ಅದಕ್ಕೂ ನೀವು ಬಿಡೋದಿಲ್ಲ. ಯಾರನ್ನೋ ತಂದು ಕೊಡಿಸಿ ಪ್ರತಿಭಟನೆ ಮಾಡ್ತೀರಾ? ಯಾರೋ ಬಂದು ಮೊನ್ನೆ ಒಬ್ಬರಲ್ಲಿ ಹೇಳಿ ಹೋದ್ರು, ಅಲ್ಲಿ ಕಸ ವಿಲೇವಾರಿ ಘಟಕ ಮಾಡಬಾರ್ದು, ತಡೀರಿ. ಸರಿಯಪ್ಪ ತಡೀತೀವಿ, ನೀವು ಬೇರೆ ಜಾಗ ಕೊಡಿ. ನಿಮ್ಮ ಹತ್ರ ಜಾಗ ಇದೆಯಲ್ಲ, ನೀವು ಅಧಿಕಾರದಲ್ಲಿ ಇದ್ದೀರಲ್ಲ, ನೀವು ಕೇಂದ್ರ ಸರ್ಕಾರದ ಪ್ರತಿನಿಧಿ ಅಲ್ಲ, ನೀವು ಜಾಗ ಕೊಡಿ. ನೀವೊಂದು ಇದೊಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡಿ. ಆ ಪರಿಹಾರ ಏನು ಅಂತ ನಿಮ್ಗೆ ತಿಳಿಸಿ. ಅದು ಈ ದೇಶದ ದಲಿತರ ಮೇಲೆ, ದಮನಿತರ ಮೇಲೆ ಆಗ್ತಿರುವಂತಹ ಶೋಷಣೆಗಳು ನೂರಾರಿದ್ದಾವೆ. ಅದ್ರ ಬಗ್ಗೆ ಇವರೆಲ್ಲ ಕೂಡ ಮಾತಾಡಿದ್ದು ನಾನು ಎಲ್ಲೂ ಕೇಳಿಸ್ಕೊಳ್ಳೇ ಇಲ್ಲ. ಈಗ ಒಂದ್ 2-3 ಕಡೆ ಇವ್ರು ಕಾಣಿಸ್ಕೊಳ್ತಿದ್ದಾರೆ. ಇದು ಯಾರ ಪ್ರೇರಣೆಯಿಂದ ಇವ್ರು ರೀತಿ ಮಾಡ್ತಾ ಇದ್ದಾರೆ? ಯಾರು ಇವ್ರನ್ನ ಕಳಿಸ್ಕೊಟ್ಟಿರೋರು? ಅವರು ಇರೋ ಉದ್ದೇಶ ಏನು? ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಇವರು ಈ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಯನ್ನ ಇವ್ರು ಹೇಗೂ ತಡ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಏನಾದ್ರೂ ಒಂದ್ ಮಾಡ್ಬೇಕು. ಅದು ಎಂತ ಅವಮಾನ ಅಂತ ಹೇಳಿದ್ರೆ, ಜಾಗ ಸಿಕ್ಕಿದಾಗ ಎಲ್ಲದರಲ್ಲೇ ತಗೊಂಡು ಆಗ್ತಾ ಇದ್ರು, ಈಗ ಆಗಲಿಲ್ಲ. ಇವತ್ತು ನೀವು ಸಿದ್ದಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕಂತ ಎಲ್ಲ ರಸ್ತೆಗಳಲ್ಲಿ ಹೋದರೂ ಕೂಡ ನೀವೇ ಹೇಳ್ತೀರಿ, ಅಯ್ಯೋ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅಂತೇಳಿ. ಅದೇ ನೀವು ಹೇಳ್ತೀರಿ ಇವತ್ತು ಅಲ್ಲಿ ಕಸ ವಿಲೇವಾರಿ ಮಾಡೋದು ಬೇಡ ಅಂತೇಳಿ. ನಾವು ಯಾವ ವಿರುದ್ಧ ಕೂಡ ಹೋರಾಟ ಮಾಡ್ತಾ ಇಲ್ಲ. ಈ ಒಂದು ರಾಜಕೀಯ ಮುಂದೆ ಬಂದು ಪಂಚಾಯತಿ ಅಧಿಕಾರ, ಪಾಪ ನಮ್ಮ ಅಧ್ಯಕ್ಷರು ಎಲ್ಲಿದ್ದಾರೆ ಪಾಪ ನೋಡೋ ಬೇಜಾರಾಗುತ್ತೆ ಅವರಿಗೆ. ಯಾರಿಲ್ಲಿ ಎಜುಕೇಟೆಡ್? 1927 ಯಾರು ಓದಿದ್ದಾರೆ ಇಲ್ಲಿ? ಯಾರು ಓದಿದ್ದಾರೆ? ಓದಕ್ಕೆ ಅವತ್ತು ಸ್ವಲ್ಪ ದುಡ್ಡಿರೋರು ಮಾತ್ರ ಓದ್ತಾ ಇದ್ರು. ಅವ್ರು ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಕೂತು ಹೇಳ್ತಾರೆ ಅನ್ಎಜುಕೇಟೆಡ್, ಗೊತ್ತಿಲ್ಲ ಅವರಿಗೆ ಹಂಗೆ ಹಿಂಗೆ ಅಂತ. ಅವರು ಪ್ರಥಮ ಪ್ರಜೆ, ನಮ್ಮ ಪಂಚಾಯತ್ ಪ್ರಥಮ ಪ್ರಜೆ. ಅವ್ರನ್ನ ಮಾತಾಡಿದ್ರೆ ನಾವು ಬಿಡಲ್ಲ, ನಾವು ಮುಂದೆ ನಿಲ್ತೀವಿ. ಏನ್ ತಿಳ್ಕೊಂಡಿದ್ದಾರೆ? ಉಲ್ಲಂಘನೆ ಮಾಡಿರುವಂತ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾನೂನು ಉಲ್ಲಂಘನೆ ಮಾಡಿಕೊಂಡು ಕಸ ವಿಲೇವಾರಿ ಮಾಡುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು.
ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ, ಧಿಕ್ಕಾರ. ಅವಶ್ಯಕತೆ ಇಲ್ಲ ಅವ್ರಿಗೆ ಸರ್. ಒಳ್ಳೆ ತರಲಿ ಇತ್ಯರ್ಥ ಮಾಡ್ಬೇಕು ಸರ್. ನಮ್ಮ ಅಧ್ಯಕ್ಷರದ್ದು ರೂಮಲ್ಲಿ ಮಾಡ್ತಾ ಇರೋದು ದಾರಿ ನಾವು ನಮ್ಮ ಈಗ 1 ವರ್ಷದಿಂದ ಪಂಚಾಯತ್ ಪರವಾಗಿಲ್ಲ ಸರ್, ಜಾಗ ಸಿಕ್ಕಿದ್ರೆ ಸಾಕು. ಸಿದ್ದಾಪುರ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗದ ಸಮಸ್ಯೆಯಿಂದ ಹಲವು ವರ್ಷಗಳಿಂದಲೂ 2 ಪಂಚಾಯಿತಿಯ ಗ್ರಾಮಸ್ಥರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು, ಇದೀಗ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಸಲು ಆರೆಂಜ್ ಕೌಂಟಿ ಸಂಸ್ಥೆ 2 ಪಂಚಾಯಿತಿಗಳ ಅನುಕೂಲಕ್ಕಾಗಿ ಜಾಗ ಖರೀದಿ ಮಾಡಿ ಉದಾರವಾಗಿ ನೀಡಿದ್ದು, ಆದಷ್ಟು ಬೇಗ ಉದ್ದೇಶಿತ ಜಾಗದಲ್ಲಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಬೇಕೆಂದು ಸಿಪಿಐಎಂನ ಜಿಲ್ಲಾ ಕಾರ್ಯದರ್ಶಿ ಎಚ್.ಬಿ. ರಮೇಶ್ ಒತ್ತಾಯಿಸಿದ್ದಾರೆ. ಸಿದ್ದಾಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದಲೂ ತ್ಯಾಜ್ಯದ ಸಮಸ್ಯೆ ಮಿತಿಮೀರಿತ್ತು. ಪಕ್ಷದ ವತಿಯಿಂದ ಹಲವು ಬಾರಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಮುತುವರ್ಜಿಯಿಂದಾಗಿ ಮಾಲ್ದಾರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟಕ ನಿರ್ಮಾಣವಾಗ್ತಾ ಇದ್ದು, 2 ಗ್ರಾಮದ ಸಮಸ್ಯೆ ಬಗೆಹರಿಯಲಿದೆ. ಸಮಸ್ಯೆ ಬಗೆಹರಿಸಲು ಮುಂದಾಗದ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇರುವ ಪಟ್ಟಭದ್ರ ಹಿತಾಸಕ್ತಿಗಳು ಮಾಲ್ದಾರೆ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಜನರನ್ನ ದಾರಿ ತಪ್ಪಿಸ್ತಾ ಇದೆ. ಅಧಿಕಾರಿಗಳು ಕೂಡಲೇ ಉದ್ದೇಶಿತ ಜಾಗದಲ್ಲಿ ವೈಜ್ಞಾನಿಕ ಘಟಕ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ನಮಗೆಲ್ರಿಗೂ ಗೊತ್ತಿದೆ, ಮಾಲ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ ಒಂದು ಪ್ರತಿಭಟನೆ ಕಳೆದ 5 ದಿನಗಳಿಂದ ನಡೀತಾ ಇದೆ. ಈಗಾಗಲೇ ಸರ್ಕಾರ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮತ್ತು ಮಾಲ್ದಾರಿ ಗ್ರಾಮ ಪಂಚಾಯಿತಿಗೂ ಕಸ ವಿಲೇವಾರಿ ಮಾಡೋಕ್ಕೆ ಸ್ಥಳವನ್ನು ನಿಗದಿಪಡಿಸಲು 40 ವರ್ಷಗಳಿಂದ ವಿಫಲವಾಗಿತ್ತು. ಅದರ ಭಾಗವಾಗಿ ಇತ್ತೀಚಿನ ದಿನಗಳಲ್ಲಿ ಮಾಲ್ದಾರಿಯ ಚೊಟಪರೆಯಲ್ಲಿ 14/14 ಸರ್ವೆ ನಂಬರ್ನಲ್ಲಿ 1 ಎಕರೆ ಜಾಗವನ್ನು ಖಾಸಗಿಯವರಿಂದ ದಾನವಾಗಿ ಪಡೆದು ಆ 1 ಎಕರೆ ಸ್ಥಳದಲ್ಲಿ ಸಿದ್ದಾಪುರ ಮತ್ತು ಮಾಲ್ದಾರಿಗೆ ಸರಿಸಮನಾಗಿ 50-50 ಸೆಂಟು ಜಾಗವನ್ನು ಸರ್ಕಾರದ ಹೆಸರಿನಲ್ಲಿ ಈಗಾಗಲೇ ಅದು RTC ಆಗಿ ನಿಗದಿಯಾಗಿದೆ. ಆ ಸ್ಥಳದಲ್ಲಿ ಕಸ ವಿಲೇವಾರಿ ಮಾಡಬೇಕು ಅಂತ ಹೇಳುವಂಥದ್ದು ಚಿಂತನೆಯಾಗಿತ್ತು. ಮತ್ತು ನಾವುಗಳು ನಮ್ಮ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ನಿರಂತರವಾಗಿ ಸಿದ್ದಾಪುರ ಗ್ರಾಮ ಪಂಚಾಯಿತಿಯ ಮುಂದೆ ಕಸ ವಿಲೇವಾರಿ ಬಗ್ಗೆ ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ವಿ. ಯಾಕೆಂದರೆ ಕಳೆದ ಸತಿ ಡೆಂಗ್ಯೂ ಜ್ವರ ಬಂದ ಸಂದರ್ಭದಲ್ಲಿ, ಕಾಲರ ಜ್ವರ ಬಂದ ಸಂದರ್ಭದಲ್ಲಿ ಕಸ ವಿಲೇವಾರಿಯಿಂದ ದೊಡ್ಡ ಸಮಸ್ಯೆ ಆಗ್ತಿದೆ, ಅನಾರೋಗ್ಯಕ್ಕೆ ಜನರು ತುತ್ತಾಗ್ತಿದ್ದಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ವಿ. ಅದರ ಭಾಗವಾಗಿ ಇತ್ತೀಚೆಗೆ ನಮ್ಮಿಂದ ಆಯ್ಕೆಯಾಗಿರುವಂಥ ಶಾಸಕರು ಅವರ ಪ್ರಯತ್ನದಿಂದ ಅಲ್ಲಿ ಮಾಲ್ದಾರಿಯಲ್ಲಿ 1 ಎಕರೆ ಜಾಗವನ್ನು ಪಡೆಯಕ್ಕೆ ಸಾಧ್ಯ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಮಾಲ್ದಾರಿ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಆ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಕಸ ವಿಲೇವಾರಿ ಮಾಡಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇದನ್ನು ಖಂಡಿಸ್ತದೆ. ಯಾಕೆಂತಂದರೆ 40 ವರ್ಷಗಳ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಏನು ಮುಂದಾಗಿದೆ ಅದು ಸ್ವಾಗತಾರ್ಹ. ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯರಾದ PR ಭರತ್, ಕುಟ್ಟಪ್ಪ, ಶಾಜಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಖಲೀಲ್, ಸಿದ್ದಾಪುರ. 60 ವರ್ಷಗಳಿಂದ ಈ ಕಸ ವಿಲೇವಾರಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಪ್ರದೇಶದಲ್ಲಿರ್ತಕ್ಕಂಥ ಜನಗಳು ಇವತ್ತು ಮಾರಕ ಕಾಯಿಲೆಗಳಿಂದ ದಿನನಿತ್ಯವೂ ಕೂಡ ಕಾಯಿಲೆಸ್ತರಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಕಸ ವಿಲೇವಾರಿಯನ್ನು ಒಂದು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅದನ್ನು ಬದಲಾಯಿಸಬೇಕಾಗಿರ್ತಕ್ಕಂಥ ಬಹಳ ಅನಿವಾರ್ಯ ಪರಿಸ್ಥಿತಿ ಇದೆ. ಕಸ ವಿಲೇವಾರಿಗೆ ಒಂದು ಜಾಗವನ್ನು ಕಾಣಬೇಕಾಗಿರ್ತಕ್ಕಂಥದ್ದು ಬಹಳ ಅಗತ್ಯ ಇದೆ. ಮುದ್ದಂಡ ಕಪ್ ಹಾಕಿ ಉತ್ಸವದಲ್ಲಿ ಏಪ್ರಿಲ್ 4ರಂದು ನಡೆದ ಪಂದ್ಯಾವಳಿಯಲ್ಲಿ ಮೈದಾನ 1ರಲ್ಲಿ ಚೌರಿರ, ಚೆರಿಯಪಂಡ, ಮೂಕಳಮಾಡ, ಪಾಲಂದಿರ, ಮಚ್ಚಂಡ ತಂಡಗಳು ಜಯ ಸಾಧಿಸಿದವು. ಮೈದಾನ 2ರಲ್ಲಿ ನಾಳಿಯಂಡ, ತಾತಂಡ, ಕಾಳೆಯಂಡ, ಕಳ್ಳಿಚಂಡ, ಕಾಳಿಮಾಡ,
ಕಳಕಂಡ ತಂಡಗಳು ಗೆಲುವು ದಾಖಲಿಸಿದರೆ ಮೈದಾನ 3ರಲ್ಲಿ ತಿರುಟೆರ, ಕೊಚ್ಚೆರ, ಕಳ್ಳಂಗಡ, ತೀತರಮಾಡ, ಚೊಟ್ಟೆಯಂಡಮಾಡ ಹಾಗೂ ಕಾಳೆಂಗಡ ತಂಡಗಳು ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಂಡವು. Welcome to Nalanda International. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821 2533
9535146181. Pekachi Restro Cafe, Habins Family Restaurant. ಪೇರಡ್ಕ ಗೂನಡ್ಕ ಮೊಹಿಯುದ್ದೀನ್ ಜುಮಾ ಮಸೀದಿಯ ಖತೀಬರಾದ ನಹೀಂ ಫೈಜಿ ಅಲ್ ಮಹಬರಿ ಅವರು ಈದ್ ಸಂದೇಶ ನೀಡಿ ಕೋಮು ಸೌಹಾರ್ದತೆ, ಕುಟುಂಬ ಜೀವನ, ರಂಜಾನ್ ಪಾವಿತ್ರ್ಯತೆ ಬಗ್ಗೆ ತಿಳಿಸಿಕೊಟ್ರು. ನಮಾಜ್ ಬಳಿಕ ಎಲ್ಲರೂ ಪರಸ್ಪರ ಶುಭಾಶಯ ಹಂಚಿಕೊಂಡ್ರು. ನಂತರ ಕಬರ್ಸ್ಥಾನದಲ್ಲಿ ಜಿಯಾರತ್ ಮತ್ತು ಪೇರಡ್ಕ ವಲಿಯುಲ್ಲಾಹಿ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭ ಅಧ್ಯಕ್ಷರಾದ ಟಿಎಂ ಶಾಹಿದ್ ತೆಕಿಲ್, ಪದಾಧಿಕಾರಿಗಳಾದ ಟಿಬಿ ಹನೀಫ್, ಪಿಕೆ ಉಮ್ಮರ್ ಗೂನಡ್ಕ, ತೆಕಿಲ್ ಮೊಹಮ್ಮದ್ ಕುಂಜಿ ಪೇರಡ್ಕ, ಪಾಂಡಿ ಉಸ್ಮಾನ್, ಸಿನಾನ್ ದರ್ಕಾಸ್, ಡಿಎ ಮೊಯ್ದು ದರ್ಕಾಸ್ ಗೂನಡ್ಕ, ಭಾತಿಶಾ ತೆಕಿಲ್ ಸೆಟ್ಟಿಯಡ್ಕ, ಎಂಆರ್ಡಿಎ ಅಧ್ಯಕ್ಷರಾದ ಜಿಕೆ ಹಮೀದ್ ಗೂನಡ್ಕ, ಎಸ್ಕೆಎಸ್ಎಸ್ಎಫ್ ಅಧ್ಯಕ್ಷರಾದ ಮುನೀರ್ ದಾರ್ಮಿ, ಅಕ್ಬರ್ ಕರಾವಳಿ, ಪಾಂಡಿ ಅಬ್ಬಾಸ್, ನಿವೃತ್ತ ಅರಣ್ಯಾಧಿಕಾರಿ ಯೂಸುಫ್, ತಾಲೂಕು ಕಚೇರಿ ಸಿಬ್ಬಂದಿ ರಜಾಕ್ ಮುಂತಾದವರು ಪಾಲ್ಗೊಂಡಿದ್ದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಅಂಬತ್ತಿಯ ಕೊಡವ ಸಮಾಜದಲ್ಲಿ ಜರುಗಿದ ಅಕಾಡೆಮಿಯ ಪ್ರಥಮ ಆರ್ಥಿಕ ವರ್ಷದ ಕೊನೆಯ ಕಾರ್ಯಕ್ರಮವಾಗಿ ಕೊಡವ ಬಲ್ಯ ನಮ್ಮೆಯ 2ನೇ ದಿನದ ವಿಚಾರಗೋಷ್ಠಿ, ಅಕಾಡೆಮಿ ಗೌರವ ಪ್ರಶಸ್ತಿ, ಪುಸ್ತಕ ಪ್ರಶಸ್ತಿ, ದುಡಿ ತಾಳ ನೀಡುವ ಕಾರ್ಯಕ್ರಮಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅತಿಥಿಗಳ ಭಾಷಣಗಳಿಂದ ನೆರೆದಿದ್ದ ಸಾವಿರಾರು ಜನರ ತನು ಮನವನ್ನು ತಣಿಸಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅಜ್ಜಿನಿ ಕಂಡಾಸಿ ಮಹೇಶ್ ನಾಚಯ್ಯ ವಿಶೇಷವಾಗಿ ದೇವರಿಗೆ ದೀಪ ಬೆಳಗಿ ಸ್ತುತಿಸಿ ಸಾಹಿತ್ಯ ಮಾನ್ಯರ ಭಾವಚಿತ್ರಕ್ಕೆ ಹೂವು, ಅಕ್ಕಿ ಹಾಕಿ ನಮಿಸಿದ ಬಳಿಕ ಸವಿವರವಾಗಿ ಸರ್ವರನ್ನ ಸ್ವಾಗತಿಸಿ ಸರ್ವರ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈಗ ಮೇಲ್ತಟ್ಟಕ್ಕೆ ಪೋಯನೋಡು ಎಲ್ಲರಿಗೂ ನಲ್ಲದಾಡು ಬಂತು ಕುಡಿದು ತೀನು ಬಜಪ ಹೊರಗಡೆಗೆ ಬರೋ ತೀನು ಬಜಪ ഞങ്ങളുടെ ജനാംഗത്ത് ബന്ധു ಅನ್ನುವಂಥದ್ದು ತುಂಬ ಕಮ್ಮಿ ಆಗಿಬಿಟ್ಟು ನನಗನ್ಸಂಗಿ ಒಂದು ದಂಡು ಮಕ್ಕಂದ ಅಪಕ ಬೆಂದೋಡ ಸಾಲು ಸಂತಾನ ತುಂಬ ಕಮ್ಮಿ. ಪಂಡು 10-15 ಮಕ್ಕಂದಿ ಪಕ 7-8 ಹಂಗೆ ಪಕ ಪುನಃ ದಂಡು ಮೂಂದಂಗೆ ಪಕ ಇಂದು ಒಂದು ದಂಡಂಗೆ ಎತ್ತಿತ್ತು ಒಂದು ಬೋಂಡ ಅನ್ನೋಂಥ ಮನಸ್ಥಿತಿ ನಗಡ ಇಡೀ ಜನಾಂಗತ್ಲು 21 ಜನಾಂಗತ್ತು ಬಂದು ಹೋಯ್ತು. ಅಚ್ಚಂಗಿ ನಂಗಡಲ್ಲಿ 4 ಆಳಕ್ಕೆ ಎತ್ತಿ ಪೋಷಂಗು 4 ದಿಕ್ಕಲು ನಡಪಂತ ஒரு ವ್ಯವಸ್ಥೆ ಇಂದು ಇನ್ನೂ ஒரு ಬೇಜಾರ ಹತ್ರ ಸಂಗತಿನೋ ನಂಗೆ ಕಾಣಬರ್ತದೆ. ಅದು ಯಾವಂಟ ಶಾಪ ಅದಿದನ್ನು ನಾನಿಲ್ಲಿ ಒಣಗ್ ಬಪ್ಪಲೆ ನಂಗೆಲ್ಲ ಬುದ್ಧಿ ತಂತು ದೇವ, ನಂಗೆಲ್ಲ ವಿದ್ಯೆ ತಂತು ದೇವ ಅಂದ ನೀ ಪಕ ನಂಗಡ ತೆಂದುವ ನಿನ್ನಾದು ಪರಂದನಕ್ಕೆ ಅದು ಎಂಥದೇ ಉಂಟೆಗೂ ஒரு ಬದ್ಧತೆ ಬೆಚ್ಚುವಂಥದ್ದು, ஒரு ನಲ್ಲರಿಕೆ ಬೆಚ್ಚುವಂಥದ್ದು. ಆ ಥರ ಪೋಚಿಂದ ಕಂಡತೆಂಗಿ ಅವ ಈ ಸಮಾಜದ ಪರಿಪರ ಆಸೆ ಪ್ರೀತಿಲು ಬಾಡಿ ಬದುಕೋಲು ಅನ್ನುವಂಥದ್ದು ನನಗೆಲ್ಲ ತುಂಬ ಪ್ರೀತಿಲು ಬಂದ್ಕೊಳಿಗ. ಕೊಡವ ಉಡುಪುರ ಬೀರಿಯ ವಿಷಯವಾಗಿ ಕವಯತ್ರಿ ಮೂವೇರ ರೇಖಾ ಪ್ರಕಾಶ್, ಕೃಷಿ ಬದುಕಲು ಕೊಡವಾಮೆ ವಿಷಯವಾಗಿ ರಾಷ್ಟ್ರದ ಕೃಷಿ ಸಮ್ಮಾನ್ ಪುರಸ್ಕೃತರಾದ ಸೋಮೆಂಗಡ ಗಣೇಶ್ ತಿಮ್ಮಯ್ಯ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಕೊಡಗು ಒಂದು ಪುಣ್ಯಭೂಮಿ, ತಾಯಿರ ಕಾಮನೆ. ಈ ಪುಣ್ಯಭೂಮಿರ ಪೆದಕೋನ ಜನಾಂಗ ಕೊಡವ ಪಿಂಜ ಕೊಡವ ಭಾಷಿಕಂಗ. ಈ ನಂಗಡ ಭೂಮಿರ ಇತಿಹಾಸಕ್ಕೆ ವಿಶಿಷ್ಟವಾನದು. ಕಾವೇರಿ ಪುರಾಣ ಕಾಲದಿಂದೇ ಬಳಂದು ಬಂದ ಈ ಜನಾಂಗಕ್ಕೆ ವಿಶೇಷ ಸಂಸ್ಕೃತಿ, ಸಂಸ್ಕಾರ, ಪದ್ಧತಿ, ನಡುಕು, ಕೊಡುಕು, ಆಚಾರ, ವಿಚಾರ ಉಂಟು. ಏದೇ ಒಂದು ದೇಶ ಒಂದು ಜನಾಂಗದ ಪರಿಚಯ, ಜೀವನ, ಇತಿಹಾಸ, ಪದ್ಧತಿ, ಪರಂಪರೆ ಗೊತ್ತಾಪಂಚೆ ಆ ಪ್ರದೇಶದ ಜನಾಂಗದಿಂಚಿ ಐಂಡ ತಕ್ಕು, ಕೊರ್ಪಾಡು, ಪದ್ಧತಿ, ಗತ್ತು, ಗಾಂಭೀರ್ಯ. ಎಕ್ಕ ಒಂದು ಜನಾಂಗದ ಪಾಜ ಕೊರ್ಪಾಡು ತಂದಂಡು ಬಾತು ಆ ಜನಾಂಗವೂ ತಂದಿತ್ತು. ಜನಾಂಗದ ಮೂಲ ಬೇருக்கு ಧಕ್ಕೆ ಬಾತು ಎಂದು ನಂಗೆ ಜ್ಞಾನ ಮಾಡಿ. ಕೊಡಗಿಂಜ ಪುಸ್ತಕ ಕನ್ಯಾಕುಮಾರಿ ಕಾಶ್ಮೀರ ಕಥನೆ నాకు ಎಲ್ಲೆಲ್ಲೋ ಎಂತಲೋ ಗೌರವ ಪ್ರಶಸ್ತಿ ಬಂತು. ಕರ್ನಾಟಕ ರಾಜ್ಯೋತ್ಸವ ಗಣಪಟ್ಟ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಜಗಜೀವನ್ ರಾವ್ ಕೃಷಿ ಪುರಸ್ಕಾರ, IAS ಅಧಿಕಾರಿகளுக்கு ಕೃಷಿಯ ಬಗ್ಗೆ ನನಗೆ ஒரு
അതിനൊക്കെ ഒരു ലക്ഷം കൊടുക്കുമ്പോഴൊക്കെ ഒരു രണ്ട് മൂന്ന് കാല അവകാശ കൃഷി അങ്ങനെ കഴിഞ്ഞ ತಿಂಗಳು ನಂಗಡ ಆರ್ಮಿ ಹೆಡ್ ಕ್ವಾರ್ಟರ್ ನನ್ನ ಆಯ್ಕೆ ಮಾಡಿ ಸೋಷಿಯಲ್ ಸರ್ವಿಸ್ ಬೆಸ್ಟ್ ಸೋಷಿಯಲ್ ಇಂಡಿಯಾ ದೇಶದಲ್ಲಿ ನನ್ನ ಒಬ್ಬನ ಆಯ್ಕೆ ಮಾಡಿದ್ರು ನನ್ನ ಗೌರವಿಟ್ಟು ಅದೆಲ್ಲ ನಿಂತು ಇಂದು ಈ ಕಾವೇರ ಮೇಲ ಪುಣ್ಯ ಭೂಮಿಲಿ ನಾನು ಹುಟ್ಟದೇ ನಂಗಡವರು ಬಂದವರು ಖುಷಿಯ ವಿಷಯ ಇಂದು ನಾನು ಕೃಷಿ ಬದುಕಲು ಕೊಡವೊಮ್ಮೆ. ವಿಚಾರ ಮಂಡನೆಯಿಂದ ಸಾಹಿತಿ ಸಂಶೋಧಕ ಮುಖಂಡ ನಿತಿನ್ ಕುಶಾಲಪ್ಪ ಅಧ್ಯಕ್ಷತೆಯಲ್ಲಿ ಸಾಹಿತಿ ಬಾಚಂಬಾಡ ಡಿ ಗಣಪತಿ ಸ್ಮರಣಾರ್ಥ ನಡೆಸಲಾಯಿತು. ಮುಖ್ಯ ಅತಿಥಿಗಳಾಗಿ ಗೋಣಿಕೊಪ್ಪ ಕಾವೇರಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಮಂಡೆಪಂಡ ಸುಗುಣ ಮುತ್ತಂಡ, ಮಾದಾಪುರ ಕೊಡವ ಸಮಾಜದ ಅಧ್ಯಕ್ಷರಾದ ಮಂಡೆಪಂಡ ಮನು ಮೇದಪ್ಪ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ವಾರ್ಷಿಕ ಮುಖ್ಯ ವೇದಿಕೆಯಲ್ಲಿ ಒಟ್ಟು 6 ಜನರಿಗೆ ಗೌರವ ಪ್ರಶಸ್ತಿ ಮತ್ತು 4 ಜನರಿಗೆ ಪುಸ್ತಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ஒரு வேகனார் காரு ಕೊಡಿಲ್ಲ ನಗರ ಕಾರ್ ಪಾರ್ಕಿಂಗ್ ಕೊಡಿ ಹೋಯ್ತು ಚಂದ ಜಾಗ ಮಾತಿದ್ದಾರೆ ಸಾಕಷ್ಟು ಪರಿಕರ ವಿತರಣೆ ಆರಂಭಿಕ ತಿಂದಿರಲ್ಲ ಭಾರಿ ಖುಷಿ ಪಡುವಂತ ವಿಚಾರ. ನಾನು ಈಗಾಗಲೇ ಸುಮಾರು నాకు ಗೊತ್ತುಳ್ಳದನ್ನ ಈ ಅಕಾಡೆಮಿ 1994 ಇಸವಿಯಲ್ಲಿ ಸ್ಥಾಪನೆ ಆಗಿ ಸುಮಾರು 20 ಕಾಲ ಆಯಿತು. ಈ 20 ಕಾಲದ ಹಿಂದಿನ ನಡೆದಂತಹ ಸಾಹಿತ್ಯ ಅಕಾಡೆಮಿ ನಂಗೆ ಖಂಡಿತ ಈಗ ಚಾಯ್ತು ಮಾಡಿದ್ದಕ್ಕೂ ಅದು ಭಾರಿ ವ್ಯವಸ್ಥಿತವಾಗಿ ಮಾಡಿದ್ವಿ. ಆಚೆ ನಾನೀಗ ಸದ್ಯಕ್ಕೆ ಹೇಳಿಕ್ಕಂದ್ರ ಈ ಅಜಂಗನ ಮಹೇಶ್ ಅಣ್ಣನ ನೇತೃತ್ವ ನಡೆದಂತ ಈ ಅಕಾಡೆಮಿ കഴിഞ്ഞ ഒരു കാലത്ത് ഞാൻ നോട്ടിലുള്ള ഒരു 4-5 ಕಾರ್ಯಕ್ರಮ ಕೂಡ പോയി ಭಾರಿ ಚಾಯ್ತು ಭಾರಿ ಶಿಸ್ತುಲು ಭಾರಿ ನೀಟಾಯ್ತು. ஒரு கெஜே தண்டு அது பொம்மாலே ಜಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಪ್ರಥಮ ವರ್ಷದ ಕೊಕೇರಿ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟಕ್ಕೆ ಗಣ್ಯರು ಚಾಲನೆ ನೀಡಿದರು. ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಪಂದ್ಯಾಟಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರಪ್ರಥಮವಾಗಿ ಹಾಕಿ ಪಂದ್ಯಾಟ ಕರಡ ಗ್ರಾಮದಲ್ಲಿ ಆರಂಭಗೊಂಡು ಇಂದು 25ನೇ ವರ್ಷದ ಮುದ್ದಂಡ ಕಪ್ ಹಾಕಿ ಉತ್ಸವ ನಡೀತಾ ಇದೆ. ಅದೇ ರೀತಿ ಕೊಕೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ಕೂಡ ಸತತವಾಗಿ ನಡೆಯಲಿ ಎಂದರಲ್ಲದೆ ಮೊದಲ ಪಂದ್ಯ ಉದ್ಘಾಟನೆ ಮಾಡಲು ತನಗೆ ಸಿಕ್ಕಿದ ಸುವರ್ಣಾವಕಾಶವಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಮೈದಾನದಲ್ಲಿ ಕೊಕೇರಿ ಕೆಪಿಎಲ್ ಪ್ರೀಮಿಯರ್ ಲೀಗ್ ಆರಂಭಗೊಂಡಿದ್ದು ಎಲ್ಲರಿಗೂ ಎಲ್ಲ ಕ್ರೀಡಾಪಟುಗಳಿಗೂ ಕೊಕೇರಿ ಗ್ರಾಮದ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಎಲ್ಲ ಆಟಗಾರರಿಗೂ ಶುಭವನ್ನು ಕೋರ್ತಾ ಇದ್ದೇನೆ. ಹಾಕಿ ಆಟವು ಹೇಗೆ ನರೇಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡದಲ್ಲಿ ಆರಂಭಗೊಂಡು ಈಗ 25ನೇ ವರ್ಷ ದಲ್ಲಿ ನಡೀತಾ ಇದೆ ಮುದ್ದಂಡ ಹಾಕಿ ಕಪ್ ಅಂತ. ಹಾಗೆ ನಮ್ಮ ಕೊಕೇರಿಯಲ್ಲಿ ಆರಂಭಗೊಂಡ ಈ ಕೆಪಿಎಲ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ 3-4 ವರ್ಷಗಳಿಗೆ ನಿಲ್ಲದೆ 7-8 ವರ್ಷಗಳು ಸತತವಾಗಿ ನಡೆದು ಕೊಕೇರಿ ಊರಿನ ಹೆಸರು ಮುಂದೆ ಬರಲಿ ಅಂತೇಳಿ ಆಶಿಸ್ತೇನೆ. ನನಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು, ಮೊದಲನೇ ಪಂದ್ಯವನ್ನು ಉದ್ಘಾಟಿಸಲು ನನಗೆ ಹೇಳಿರುತ್ತಾರೆ. ಅದರಿಂದ ಅವರುಗಳಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೊಡುತ್ತೇನೆ. ಉದ್ಘಾಟನಾ ಪಂದ್ಯಾಟವನ್ನು ಸಮಾಜ ಸೇವಕರು ಹಾಗೂ ನರಿಯಂದಡ ಕೇಂದ್ರ ಪ್ರೌಢಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ಚೇನಂಡ ಗಿರೀಶ್ ಪೂಣಚ್ಚ ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಮೊದಲ ವರ್ಷದ ಕೊಕೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ಆರಂಭಗೊಂಡಿದ್ದು ಸಂತಸದ ವಿಷಯ. ಈ ಪಂದ್ಯಾಟ ಎಲ್ಲ ವರ್ಷ ಇದೇ ರೀತಿ ಮುಂದುವರಿಯಲಿ ಎಂದು ಹಾರೈಸಿದರು.
ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ, ಸದಸ್ಯೆ ಬಿಎಸ್ ಪುಷ್ಪ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ಆರ್ ಪ್ರೇಮಕುಮಾರಿ, ಕೊಕೇರಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಚೇನಂಡ ರೋಷನ್ ಚಂಗಪ್ಪ, ಉಪಾಧ್ಯಕ್ಷ ಪೆಂಬಂಡ ನಾಚಪ್ಪ, ಕೋಶಾಧಿಕಾರಿ ದಕ್ಷತ್ ಸುಬ್ಬಯ್ಯ, ಪೊಂದಚಂಡ ಕಾಳಪ್ಪ, ಕೆಪಿಎಲ್ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಗ್ರಾಮಸ್ಥರು ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಸಾಗಬೇಕೆಂಬ ಜಯ ವಾಕ್ಯ ನುಡಿದಂತಹ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಇನ್ನು ಸಮಯದ ವ್ಯರ್ಥ ಮಾಡಲು ಮೊದಲನೇದಾಗಿ ಪ್ರಾರಂಭವಾಗಿರುತ್ತದೆ. ಇಲ್ಲಿ 8 ತಂಡಗಳು ಈಗ ಭಾಗವಹಿಸ್ತಾ ಇವೆ. ಬಂದಿರುವ ಎಲ್ಲ ಕ್ರೀಡಾಪಟುಗಳಿಗೂ ಎಲ್ಲ ತಂಡದವರಿಗೂ ಕೆಪಿಎಲ್ನ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಊರಿನ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ, ಹಾಗೆ ಶುಭವನ್ನು ಕೋರ್ತೇನೆ. ಈ ಮ್ಯಾಚು ಯಾವಾಗಲೂ ಪ್ರತಿ ವರ್ಷವೂ ಇದೇ ರೀತಿ ನಡೆಯಲಿ. ಅವರು ಹೇಳಿದಾಗೆ ಕಂಟಿನ್ಯೂಷನ್ ಆಗ್ತಾ ಇರಲಿ, ಟೀಮ್ಗಳು ಹೆಚ್ಚಾಗಿ ಬರಲಿ, ಎಲ್ಲರಿಗೂ ಶುಭವಾಗಲಿ ಎಂದು ಭಾವಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.